ಟಿಬಿ ವಿರುದ್ಧ ಹೋರಾಟದಲ್ಲಿ ಬಿಸಿಜಿ ಲಸಿಕೆ ನೀಡಿ ಅಭಿಯಾನ. ದಾಂಡೇಲಿ ನಗರದಲ್ಲಿ ಭಾರತ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ, ಕರ್ನಾಟಕ ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಕೇಂದ್ರ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಸಹಯೋಗದಲ್ಲಿ ನಗರದ 4 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟಿಬಿ ವಿರುದ್ಧ ಹೋರಾಟದಲ್ಲಿ ವಿಶ್ವಾಸಾರ್ಹ ಬಿಸಿಜಿ ಲಸಿಕೆ ನೀಡುವ ಕಾರ್ಯಕ್ರಮ ಬುಧವಾರ ನಡೆಯಿತು. 18 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಈ ಲಸಿಕೆ ನೀಡುತ್ತಿದ್ದು, ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆ ನಗರದ 4 ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆ ನೀಡಲಾಗುತ್ತಿದೆ. ಈಗ ಸದ್ಯ 60 ಮೇಲ್ಪಟ್ಟ ಹಾಗೂ ಸಕ್ಕರೆ ಕಾಯಿಲೆ ಹೊಂದಿರುವ ಲಸಿಕೆ ನೀಡಲಾಗುತ್ತಿದ್ದು, ಜಿಲ್ಲಾದ್ಯಂತ ಈ ಅಭಿಯಾನ ಪ್ರತಿ ಬುಧವಾರ ನಡೆಯುತ್ತಿದೆ ಎಂದು ಆರೋಗ್ಯ ಇಲಾಖೆಯ ಮೂಲಗಳು ತಿಳಿಸಿವೆ. ಟಿಬಿಯಿಂದ ರಕ್ಷಿಸಿಕೊಳ್ಳಲು ಉಚಿತ ಲಸಿಕೆಯನ್ನು ಪಡೆಯಲು ಅವಕಾಶ ಮಾಡಿಕೊಡಲಾಗಿದ್ದು, ಸರ್ಕಾರದ ಯಾವುದಾದರೂ ಒಂದು ದಾಖಲಾತಿ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ತೋರಿಸಿ ಪಡೆಯಬಹುದು. ಇಲ್ಲಿ ತನಕ ಸುಮಾರು 120 ಜನರಿಗೆ ಈ ಲಸಿಕೆ ನೀಡಲಾಗಿದೆ. ಶುಭ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಟಿಬಿ ಕಾಯಿಲೆಯಿಂದ ಗುಣಮುಖರಾದವರು, ಟಿಬಿ ಕಾಯಿಲೆ ಇರುವ ರೋಗಿಗಳಿಗೆ ನಿಕಟ ಸಂಪರ್ಕಕ್ಕೆ ಬಂದವರು, ಅಪೌಷ್ಟಿಕ ಬಳಲುತ್ತಿರುವ ವ್ಯಕ್ತಿಗಳು, ಧೂಮಪಾನಿಗಳು, ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಈ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗಾಗಿ 60 ವರ್ಷ ಹೆಚ್ಚು ಹಾಗೂ ಡಯಾಬಿಟಿಸ್ ಇದ್ದವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಈ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಮುಂದೆ 50 ವರ್ಷ ಬರೋದಿಲ್ಲ ಅಂತ ನಂಬಿಕೆ. ಹಾಗಾಗಿ ಎಲ್ಲರೂ 60 ವರ್ಷದಿಂದ ಹೆಚ್ಚಾದರೂ ಡಯಾಬಿಟಿಸ್ ಇದ್ದರು ಈ ವ್ಯಾಕ್ಸಿನೇಷನ್ ಮಾಡ್ತಾರೆ. ನಾಡಿನ ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು. ಕ್ಷಯರೋಗ ಅಂದರೆ ಟಿಬಿ ಒಂದು ಪುರಾತನ ಕಾಯಿಲೆಯಾಗಿದೆ. ಕ್ಷಯರೋಗ ನಿಯಂತ್ರಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಮುಂಚೂಣಿಯಲ್ಲಿದೆ. ಕ್ಷಯರೋಗವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಹಾಗೂ ಅದರಿಂದ ಉಂಟಾಗುವ ಅಡ್ಡ ಪರಿಣಾಮವನ್ನು ತಡೆಗಟ್ಟಲು ನಮ್ಮ ರಾಜ್ಯದಲ್ಲಿ ಸುಮಾರು 6 ತರಹ ವರ್ಗದ ಜನರಿಗೆ ವಯಸ್ಕರ ಬಿಸಿಜಿ ಲಸಿಕೆಯನ್ನು 16 ಜಿಲ್ಲೆಗಳಲ್ಲಿ ಪ್ರಾರಂಭವಾಗುತ್ತದೆ. ಇದು ಸಂಪೂರ್ಣ ಸುರಕ್ಷಿತ ಮತ್ತು ಉಚಿತವಾಗಿರುತ್ತದೆ. ಈ ಲಸಿಕೆ ಪಡೆಯುವುದರಿಂದ ಕ್ಷಯರೋಗದಿಂದ ಉಂಟಾಗುವ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಬಹುದು. ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಲಸಿಕೆಯನ್ನು ಪಡೆದುಕೊಳ್ಳಿ. ನಮ್ಮ ಕರ್ನಾಟಕವನ್ನು ಕ್ಷಯರೋಗ ಮುಕ್ತ ರಾಜ್ಯವನ್ನಾಗಿ ಮಾಡಲು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಮನವಿ ಮಾಡುತ್ತೇನೆ. ನಮಸ್ಕಾರ. ಮೇಡಮ್ ನಮಸ್ತೆ. ಈಗ ಅಡಲ್ಟ್ ಬಿಸಿಜಿ ಕಾರ್ಯಕ್ರಮ ನಡೀತಾ ಇದ್ದಲ್ಲ, ಪ್ರೋಗ್ರಾಮ್ ನಡೀತಾ ಇದ್ದಲ್ಲ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅಡಲ್ಟ್ ಬಿಸಿಜಿ ಬಂದಿದೆ ರೀ ಸರ್. ಈಗ ಏನಂತಂದ್ರೆ ಅಡಲ್ಟ್ ಬಿಸಿಜಿ ಒಳಗೆ ನಾವು ಫಸ್ಟ್ ಮಕ್ಕಳಿಗೆ ಕೊಡ್ತಿದ್ವಿ. ಹುಟ್ಟಿದಾಗ 1 ತಿಂಗಳ ನಂತರ 1 ತಿಂಗಳೊಳಗೆ ಕೊಡ್ತಿದ್ವಿ ಬಿಸಿಜಿ ಇಂಜೆಕ್ಷನ್ ಕೊಡ್ತಿದ್ವಿ. ಈಗ ದೊಡ್ಡವರಿಗೆ ವಯಸ್ಕರಿಗೆ ಅದು ಬಿಸಿಜಿ ಇಂಜೆಕ್ಷನ್ ಬಂದಿದೆ, ಅಡಲ್ಟ್ ಬಿಸಿಜಿ ಅಂತ ಹೇಳಿ. ಆ ಬಿಸಿಜಿಯನ್ನು ನಾವು ವಯಸ್ಕರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ತಾ ಇದ್ದೀವಿ ಮತ್ತು ಶುಗರ್ ಇದ್ದವ್ರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಕೊಡ್ತಾ ಇದ್ದೀವಿ. ಹಾಗೆ ಮತ್ತು ಈಗ ಟಿಬಿ ಬಂದು ಟ್ರೀಟ್ಮೆಂಟ್ ತಗೊಂಡು 6 ತಿಂಗಳು ಆದಮೇಲೆ ಅವರಿಗೂ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇದರೊಳಗೆ ಬಂದಿದ್ದವರಿಗೆ ಕೊಡ್ತಾ ಇದ್ದೀರಾ ಅಥವಾ ಪ್ರಿವೆಂಟಿವ್ ಆಗಿನೂ ಕೊಡ್ತಾ ಇದ್ದೀರಿ? ಪ್ರಿವೆಂಟಿವ್ ಆಗಬಾರ್ದು ಅಂತ ಏನಾದರೂ ಕೊಡ್ತಾ ಇದ್ದೀರಿ? ಈಗ ಜಾಸ್ತಿ ಟಿಬಿ ಬರ್ತಾ ಇದೆ, ಕ್ಷಯರೋಗ ಭಾಳ ಜನರಿಗೆ ಬಂದಿದೆ. ಅದಕ್ಕಾಗಿ ಅದನ್ನ ತಡೆಗಟ್ಟುವಗೋಸ್ಕರ ಇದು ಇಂಜೆಕ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ಪ್ರಿವೆಂಟೇಬಲ್ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರಿಗೂ ಕೊಟ್ರೆ ಸ್ವಲ್ಪ ತಡೆಗಟ್ಟ ಆಗ್ಬಹುದು. ಮತ್ತು ಇದು ಯಾರಿಗಾದ್ರೂ ಆಗಿದ್ದವರಿಗೂ ಕೊಡಬಹುದು, ಆಗಿದವ್ರಿಗೂ ಕೊಡ್ಬೋದು. ಈಗ ಟಿಬಿ ಆದವರಿಗೆ 6 ತಿಂಗಳು ಟ್ರೀಟ್ಮೆಂಟ್ ಮುಗಿಸಿ 6 ತಿಂಗಳು ಆದವರಿಗೆ ಕೊಡ್ಬೋದು. ಸದ್ಯಕ್ಕೆ 2 ಡಿಸಸ್ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಯಾಕಂತಂದ್ರೆ ಇವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ ಅಂತ ಹೇಳಿ ಫಸ್ಟ್ ಇವ್ರಿಗೆ ಕೊಟ್ಟು ಆಮೇಲೆ 18+ ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ. ಈಗ 18+ ಇಂದ ಯಾವಾಗಿಂದ ಶುರು ಆಗ್ಬೋದು ಮೇಡಮ್? ಏನಾದರೂ ಅದೇನು ಐಡಿಯಾ ಇಲ್ಲ ಸರ್. ಈಗ ಅದು ಪ್ರತಿದಿನ ಇರುತ್ತೆ ಅಥವಾ ಹೇಗೆ? ಇಲ್ಲ ಸರ್, ಬುಧವಾರ ಮಾಡ್ತಾ ಇದ್ದೀವಿ. ಬುಧವಾರ ಯಾವ ಸಬ್ ಸೆಂಟರ್ ಅಲ್ಲಿ ಮಾಡ್ತಾ ಇದ್ದೀವಿ. ಹಳಿಯಾಳ್ ರೋಡ್ ಸಬ್ ಸೆಂಟರ್, ಸುಭಾಷ್ ನಗರ್ ಸಬ್ ಸೆಂಟರ್ ಮತ್ತು ಉಳದಂಡೆಯಲ್ಲಿ ಸಬ್ ಸೆಂಟರ್. ಈಗ ಗಾಂಧಿನಗರ ಅರ್ಬನ್ PSC ಟೋಟಲ್ 4 ಕಡೆ ಇದೆ ಮೇಡಮ್. 4 ಕಡೆ ಇದೆ ಸರ್. ಅಲ್ಲಿ ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್. ಈಗ ಯಾರಾದ್ರಿಗೆ ಸಂಪರ್ಕ ಮಾಡ್ಬೇಕಂದ್ರೆ ಸಬ್ ಸೆಂಟರ್ಗೆ ಬಂದು ಸಂಪರ್ಕ ಮಾಡಬೇಕು ಸರ್. ನಮ್ದು ಆಶಾ ಕಾರ್ಯಕರ್ತೆ ಇದ್ದಾರೆ, ಅವ್ರು ಏರಿಯಾದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಡೈಲಿ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಬೇಕಂತ ಹೇಳ್ತಾರೆ.
ಇದಕ್ಕೆ ಆಧಾರ್ ಕಾರ್ಡ್ ಕಂಪಲ್ಸರಿ ತಗೊಂಡು ಏನಂತ ಆಧಾರ್ ಕಾರ್ಡ್ ಫೋನ್ ನಂಬರ್, ಯಾರು ಇದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬರ್ತಾರೆ ವ್ಯಾಕ್ಸಿನೇಟರ್ ಅವ್ರದ್ದು ಆಧಾರ್ ಕಾರ್ಡ್. ವ್ಯಾಕ್ಸಿನ್ ಯಾರು ತಗೋತಾರಲ್ರಿ ಅವರು ಆಧಾರ್ ಕಾರ್ಡ್ ನಂಬರ್ ಫೋನ್ ನಂಬರ್ ತೊಗೊಂಡು ಬರ್ತಾರೆ. ಸುಮಾರು ಇನ್ನೂ ತನಕ ಎಷ್ಟು ಜನರಿಗೆ ಅದು ಇಂಜೆಕ್ಷನ್ಸ್ ಕೊಟ್ಟಿದ್ರು ಮೇಡಮ್? 158 120 ಮಟ್ಟ ಇವತ್ತಿನವರೆಗೆ ಆಗಿದೆ ಸರ್. ಇದು ಲಾಸ್ಟ್ ವೆನೆಸ್ಡೇಲಿಂದನೇ ಸ್ಟಾರ್ಟ್ ಆಗಿದೆ. ಹಾಂ. ಲಾಸ್ಟ್ ವೆನೆಸ್ಡೇನು ಒಂದು 50 ಮೆಂಬರ್ಸಿಗೆ ಕೊಟ್ಟಿದ್ವಿ. ಇವತ್ತೊಂದು 60 ಹಿಂಗೆ ಆಗಿದೆ ಸರ್. 60 ಮೇಲೆ ಆಗಿದೆ. 120 ಮೆಂಬರ್ಸ್ ಮಿನಿಮಮ್ ಅವರಿಗೆ ಕೊಟ್ಟಿದ್ದೀವಿ ಇದು ಪ್ರತಿ ಬುಧವಾರ ಅಷ್ಟೇ. ಪ್ರತಿ ಬುಧವಾರ. ಈಗ ನೆಕ್ಸ್ಟ್ ಮುಂದಿನ ಬುಧವಾರಕ್ಕೆ ಮತ್ತೆ ಬುಧವಾರ ಕೊಡ್ತೀವಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.